ಪೇಸ್ಟ್ ವಿಚಾರಕ್ಕೆ ಬರೋದಾದ್ರೆ ಹಾಗಾದ್ರೆ ಹೇಗೆ ಹಲ್ಲುಜ್ಬೇಕು? ಈಗ ಟೂತ್ ಬ್ರಷ್ಗಳಿಂದ 2 ರೀತಿಯ ಬ್ರಷ್ ಇದೆ. ನೀವು ಯಾವ್ದಾದ್ರು ಹೋಟೆಲ್ಗೆ ಹೋಗಿ ಇಳ್ಕೊಂಡಾಗ ಅವ್ರು ಟೂತ್ ಪೇಸ್ಟ್ ಬ್ರಷ್ ಕೊಡ್ತಾರೆ. ಕರೆಕ್ಟ್. ಅದು 2 ಸಲ ಉಜ್ಜಿದ ತಕ್ಷಣ ಅದು ಒಳ್ಳೆ ಅರಳಿಬಿಟ್ಟು ನಾಳೆ ಬೆಳಿಗ್ಗೆ ಅಂತೀರಿ ಅದು ಉಪಯೋಗಕ್ಕೆ ಬರೋದಿಲ್ಲ. ಚೀಪ್ ಕ್ವಾಲಿಟಿ, ಒನ್ ಟೈಮ್ ಯೂಸ್ ಅದು. ಓಕೆ. ಅದು ಬಹಳ ಪೂರ್ ಕ್ವಾಲಿಟಿ. ಆ ಪ್ಲಾಸ್ಟಿಕ್ ಬಣ್ಣದ ಪ್ಲಾಸ್ಟಿಕ್ ಬಣ್ಣ ಬರಬೇಕಾದ್ರೆ ಸೀಸದ ಕೆಲವು ಲವಣಗಳನ್ನ ಹಾಕ್ತಾರೆ. ಸೀಸ ಒಂದೇ ಅಲ್ಲ, ಬೇರೆ ಬೇರೆ ರಾಸಾಯನಿಕ ಪದಾರ್ಥಗಳನ್ನ ಹಾಕ್ತಾರೆ. ಆ ಟೂತ್ ಪೇಸ್ಟ್ ಇದೆಯಲ್ಲ ಚಿಕ್ಕದು, ಇಷ್ಟೇ ಇರುತ್ತೆ ಟ್ಯೂಬ್, ಅದ್ರಲ್ಲಿ ಅರ್ಧ ಗಾಳಿ, ಸ್ವಲ್ಪ ಹಾಕಿದ್ರೆ ಒಂದು ಹೊತ್ತಿಗೆ ಎಷ್ಟು ಬೇಕೋ ಅಷ್ಟೇ ಬರುತ್ತೆ. ಒಂದು ರಾಸಾಯನಿಕ ವಸ್ತು, ಅದರಲ್ಲಿ ಮೈಕ್ರೋ ಪ್ಲಾಸ್ಟಿಕ್ ಬರುತ್ತೆ, ಸೀಸು ಬರುತ್ತೆ. ಅದು 2ರಿಂದನೂ ನಮಗೆ ಕ್ಯಾನ್ಸರ್ ಬರೋ ಸಾಧ್ಯತೆ ಇದೆ. ಯಾವಾಗ ಮೈಕ್ರೋ ಪ್ಲಾಸ್ಟಿಕ್ ಜಾಸ್ತಿ ಆಯ್ತು ಅಂದ್ರೆ, ಮೊದಲು ಪ್ಲಾಸ್ಟಿಕ್ ಎಷ್ಟೇ ವರ್ಷ ಆದ್ರೂ ಹಾಳಾಗ್ತಾ ಇರಲಿಲ್ಲ. ಹೌದು, 1000 ವರ್ಷ ಹಂಗೆ ಭೂಮಿಯಲ್ಲಿ ಇರೋದು. ರೀಸೈಕಲಬಲ್, ಡಿಸೆಂಟಿಗ್ರಬಲ್ ಪ್ಲಾಸ್ಟಿಕ್ ಅಂತ ಬಂತು. ನೀವು ಹಾಕಿ ಪುಡಿ ಪುಡಿ ಆಗಿಬಿಡುತ್ತೆ, ಇನ್ನೂ ಪುಡಿ ಪುಡಿ ಆಗಿಬಿಡುತ್ತೆ, ಮೈಕ್ರೋ ಪ್ಲಾಸ್ಟಿಕ್ ಆಗಿಬಿಡುತ್ತೆ, ಫಿಶ್ ತಿನ್ನುತ್ತೆ, ಅದು ನಿಮಗೂ ಬರುತ್ತೆ ಫಿಶ್ ಮೂಲಕ ಅಂತ. ನೋಡಿ, ನಮಗೆ ಈ ಟೆಕ್ನಾಲಜಿ ಅಡ್ವಾನ್ಸ್ ಆದಷ್ಟು ಹೆಚ್ಚು ಪ್ರಾಬ್ಲಮ್ಗಳನ್ನು ತರಿಸ್ಕೊಳ್ತಾ ಇದ್ವಿ. ಕೆಲವು ಪ್ರಾಬ್ಲಮ್ ನಾವು ಸಾಲ್ವ್ ಮಾಡಿದ್ವಿ ಅಂತ ಅಂದ್ಕೊಳ್ತೀವಿ, ಅದರ ಪ್ರಾಬ್ಲಮ್ಗಳು ಕೂಡ ಹೆಚ್ಚು ಮಾಡ್ತಾ ಬರ್ತಾ ಇದ್ವಿ. ಬೆಳಗ್ಗೆ ಎದ್ದು ನಾವು ಫಸ್ಟು ಉಪಯೋಗಿಸ್ದಾಗ ಇರತಕ್ಕಂಥ ಟೂತ್ ಪೇಸ್ಟ್ ಬ್ರಷ್ನಿಂದ ನಮಗೆ ಸೀಸ ಒಂದೇ ಅಲ್ಲದೆ ಮೈಕ್ರೋ ಪ್ಲಾಸ್ಟಿಕ್ಕು ನಮ್ಮ ದೇಹವನ್ನು ಸೇರುತ್ತೆ. ನಾವು ಹಿಂದೆ, ನನಗೆ ಇನ್ನೂ ಜ್ಞಾಪಕ ಇದೆ, ನಮ್ಮ ಅಜ್ಜಿ ಮನೆ, ತಾತನ ಮನೆಗೆ ಹೋದಾಗ ಹಳ್ಳಿಯಲ್ಲಿ ಹೇಗೆ ಹಲ್ಲುಜ್ಜಿತಾ ಇದ್ವಿ. ನಂಜನಗೂಡು ವಜ್ರದಂತಿ ಆ ಪುಡಿ ಹಾಕೊಂಡು ಕೈನಲ್ಲಿ ಬೆರಳಲ್ಲಿ ಉಜ್ಜಿಕೊಳ್ತಾ ಇದ್ವಿ. ಟೂತ್ ಪೇಸ್ಟ್ ಇರಲಿಲ್ಲ, ಟೂತ್ ಬ್ರಷ್ ಇರಲಿಲ್ಲ.